ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಡೆತ್ ಆಫ್ ಪಾರ್ಟ್ನರ್ಶಿಪ್ ಬಗ್ಗೆ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಅದೇ ರೀತಿಯಾಗಿ ಕ್ಯಾಪಿಟಲ್ ಅಕೌಂಟ್ ಮತ್ತು ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಕ್ಯಾಪಿಟಲ್ ಅಕೌಂಟೇ ಬೇರೆ, ಎಕ್ಸಿಕ್ಯೂಟರ್ಸ್ ಅಕೌಂಟೇ ಬೇರೆ. ಸೊ ಕ್ಯಾಪಿಟಲ್ ಅಕೌಂಟು, ಸೊ ಒಬ್ಬ ಪಾರ್ಟ್ನರ್ ಯಾರು ಡೆತ್ ಆಗಿರ್ತಾರಲ್ಲ, ಸೊ ಅವನಿಗೆ ಎಷ್ಟು ದುಡ್ಡು ಕೊಡಬೇಕಾಗಿರುತ್ತೆ ಅನ್ನೋದನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಎಕ್ಸಿಕ್ಯೂಟರ್ಸ್ ಅಕೌಂಟಲ್ಲಿ ಕೂಡ ಅಷ್ಟೇ, ಎಷ್ಟು ದುಡ್ಡು ಕೊಡಬೇಕು ಅಥವಾ ಯಾವ ರೀತಿಯಾಗಿ ಕೊಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ಮೋಡ್ ಆಫ್ ಪೇಮೆಂಟ್ ಯಾವ ರೀತಿ ಮಾಡ್ತಿದ್ದೀವಿ. ಸೊ ಆನ್ಯಲ್ ಇನ್ಸ್ಟಾಲ್ಮೆಂಟಲ್ಲಿ ಏನಾದರೂ ಕೊಡ್ತಿದ್ದೀವೋ ಅಥವಾ ಸೊ ಒಂದೊಟ್ಟಿಗೆ ಕ್ಯಾಶ್ ಪೇಮೆಂಟ್ ಏನಾದರೂ ಕೊಡ್ತಿದ್ದೀವೋ. ಸೊ ಈ ರೀತಿಯಾಗಿ ನಾವು ಎಕ್ಸಿಕ್ಯೂಟರ್ಸ್ ಅಕೌಂಟಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿಯಾಗಿ ಸೊ ಇಲ್ಲಿ ಕೊಟ್ಟಿರೋಂತಹ ಪ್ರಾಬ್ಲಮಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕಾಗುತ್ತೆ. ಸೊ ಫಸ್ಟು ಡೆತ್ ಆಫ್ ಪಾರ್ಟ್ನರ್ಶಿಪ್ಪು 6 ಮಾರ್ಕ್ಸಿಗೆ ಕೇಳ್ತಾನೆ. ಸೊ 6 ಮಾರ್ಕ್ಸಿಗೆ ನಿಮ್ಮ ಆನ್ಯಲ್ ಕ್ವಶನ್ ಪೇಪರಲ್ಲಿ ಸೊ 7 ಕೇಳ್ತಾರೆ. ನೀವು ಬರಬೇಕಾಗಿರೋಂಥದ್ದು 4 ಮಾತ್ರ. ಸೊ ಈ 4ರಲ್ಲಿ ಡೆತ್ ಆಫ್ ಪಾರ್ಟ್ನರ್ಶಿಪ್ಪು ಕಂಪಲ್ಸರಿಯಾಗಿ ಕೇಳ್ತಾರೆ 6 ಮಾರ್ಕ್ಸಿಗೆ. ಸೊ ಈಸಿಯಾಗಿರುತ್ತೆ. 19 to 25 ನಿಮ್ಮ ಆನ್ಯಲ್ ಕ್ವಶನ್ ಪೇಪರಲ್ಲಿ ಒಟ್ಟು 35 ಕ್ವಶನ್ಸ್ ಇರ್ತವೆ. ಆ 35 ಕ್ವಶನ್ಸಲ್ಲಿ 19ರಿಂದ 25ನೇ ಕ್ವಶನ್ ತನಕ ಸೊ 6 ಮಾರ್ಕ್ಸಿಂದ ಕೇಳ್ತಾರೆ. ಸೊ ಈ 6 ಮಾರ್ಕ್ಸಲ್ಲಿ ಮೇ ಬಿ 20 ಅಥವಾ 21ನೇ ಕ್ವಶನ್ನು ಡೆತ್ ಆಫ್ ಪಾರ್ಟ್ನರ್ಶಿಪ್ ಇರುತ್ತೆ. ತುಂಬ ಈಸಿಯಾಗಿರುತ್ತೆ. ಸೊ ಅರ್ಥ ಮಾಡಿಕೊಂಡ್ರೆ ಸೊ ಔಟ್ ಆಫ್ ಮಾರ್ಕ್ಸ್ ತಗೋಬಹುದು. ಸೊ ಫಸ್ಟ್ ಇಲ್ಲಿ ಕೊಟ್ಟಿರೋಂತಹ ಪ್ರಾಬ್ಲಮು, ರಾಜು, ರವಿ ಆ್ಯಂಡ್ ರೂಪಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:3 ಅಂತ ಹೇಳಿದನು. ಸೊ ಇಲ್ಲಿ ಯಾರ್ಯಾರು ಪಾರ್ಟ್ನರ್ ಇರೋದು? ರಾಜು, ರವಿ ಮತ್ತು ರೂಪಾ. ಸೊ ಎಷ್ಟು ಜನ ಆದರು? 3 ಆದರು. ಸೊ 3 ಪಾರ್ಟ್ನರ್ ಇದ್ದಾರೆ. 3 ಪಾರ್ಟ್ನರ್ ಸೇರ್ಕೊಂಡು ಸೊ ಪಾರ್ಟ್ನರ್ಶಿಪ್ಪನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಪಾರ್ಟ್ನರ್ಶಿಪ್ ಅಂದರೆ ಒಬ್ಬರು ಸ್ಟಾರ್ಟ್ ಮಾಡೋಕ್ಕೆ ಬರಲ್ಲ. ಸೊ 2 ಅಥವಾ ಹೆಚ್ಚು ವ್ಯಕ್ತಿಗಳು ಸೇರಿ ಮಾಡೋಂತಹ ಒಂದು ವ್ಯವಹಾರನ ನಾವು ಪಾಲುದಾರಿಕೆ ಅಂತ ಕರಿತೀವಿ. ಅಗ್ರಿಮೆಂಟ್ ಬಿಟ್ವೀನ್ 2 or more persons ಫಾರ್ ದ ಪರ್ಪಸ್ ಆಫ್ ಮೇಕಿಂಗ್ ಪ್ರಾಫಿಟ್, ದಟ್ ಇಸ್ ಕಾಲ್ಡ್ ಆಸ್ ಪಾರ್ಟ್ನರ್ಶಿಪ್. ಸೊ ಅಂದರೆ ಪಾರ್ಟ್ನರ್ಶಿಪ್ಪು 2 ಹೆಚ್ಚು ಅಂದರೆ 2ಕ್ಕಿಂತ ಹೆಚ್ಚು ಜನ ಇರಬೇಕು. ಸೊ ಇಲ್ಲಿ 3 ಪಾರ್ಟ್ನರ್ ಇದ್ದಾರೆ. ಯಾರ್ಯಾರು? ರಾಜು, ರವಿ ಮತ್ತು ರೂಪ ಅನ್ನುವಂತಹ ಪಾರ್ಟ್ನರು. ಸೊ ಇಲ್ಲಿ ಈ ಪಾರ್ಟ್ನರ್ಶಿಪ್ಪಲ್ಲಿ ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ ಸೊ ಯಾವ ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು? 4:3:3. ಸೊ ಅಂದರೆ ಟೋಟಲ್ ಎಷ್ಟು ಭಾಗ? 10 ಭಾಗ ಇದ್ದವು. ಸೊ 10 ಭಾಗದಲ್ಲಿ ರಾಜುಗೆ 4 ಭಾಗ, ಸೊ ರವಿಗೆ 3 ಭಾಗ, ರೂಪಾಗೆ 3 ಭಾಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಪಾರ್ಟ್ನರ್ಶಿಪ್ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಪಾರ್ಟ್ನರ್ಶಿಪ್ ಡೀಡಲ್ಲಿ ಸೊ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಪಾಲುದಾರಿಕೆ ಒಪ್ಪಂದ ಅಂತ ಕರಿತೀವಿ. ಸೊ ಆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಪ್ರತಿಯೊಂದು ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಮೆನ್ಷನ್ ಮಾಡಿರ್ತಾರೆ. ಏನಂದರೆ ಸೊ ಯಾರ್ಯಾರು ಪಾರ್ಟ್ನರ್ ಇದ್ದಾರೆ, ಸೊ ಇದು ಪಾರ್ಟ್ನರ್ಶಿಪ್ ನೇಮ್ ಏನು, ಸೊ ಏನು ಟೈಟ್ಲ್ ಇದೆ, ಸೊ ಯಾವ ರೀತಿಯಾದಂತಹ ಬಿಸ್ನೆಸ್, ನೇಚರ್ ಆಫ್ ದ ಬಿಸ್ನೆಸ್ ಇರ್ಬೋದು, ಪ್ರಾಫಿಟ್ ಲಾಸ್ ಶೇರಿಂಗ್ ರೇಷಿಯೋ ಇರ್ಬೋದು, ಅಥವಾ ರೈಟ್ಸ್, ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಪಾರ್ಟ್ನರ್ಸ್ ಇರ್ಬೋದು. ಪ್ರತಿಯೊಂದು ಕೂಡ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಿರ್ತವೆ. ಸೊ ಅದೇ ರೀತಿಯಾಗಿ ಈ ಪ್ರಾಫಿಟ್ ಅಥವಾ ಲಾಸ್ ಶೇರಿಂಗ್ ರೇಷಿಯೋನ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಟೋಟಲ್ 10 ಭಾಗದಲ್ಲಿ ಸೊ 4:3:3 ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ನೆಕ್ಸ್ಟ್ ಅದಾದಮೇಲೆ ದೇರ್ ಕ್ಯಾಪಿಟಲ್ ಬ್ಯಾಲೆನ್ಸಸ್ ಆನ್ 1/4/2017 ಅಂದರೆ ದ ಕ್ಯಾಪಿಟಲ್ ಬ್ಯಾಲೆನ್ಸ್, ಅವರು ಇನ್ವೆಸ್ಟ್ ಮಾಡಿದಂತಹ ಕ್ಯಾಪಿಟಲ್ಲು, ಸೊ ಕ್ಯಾಪಿಟಲ್ ಎಷ್ಟಿದೆ? 1/4/2017 ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ದೇರ್ ಕ್ಯಾಪಿಟಲ್ ಬ್ಯಾಲೆನ್ಸಸ್ ಆನ್ 1/4/2017. ಸೊ ಅಂದರೆ 1/4/2017 ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅಂದರೆ ಇಯರ್ ಬಿಗಿನಿಂಗ್ ಇದು. ಸೊ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಇಯರ್ ಬಿಗಿನಿಂಗ್ ಆಗುತ್ತೆ. ಸೊ ಇಯರ್ ಎಂಡ್ ಯಾವಾಗ ಆಗುತ್ತೆ ಅಂತಂದರೆ 31/3/2018ಗೆ ಇಯರ್ ಎಂಡ್ ಆಗುತ್ತೆ. ನೋಡ್ಕೋಬೇಕು. ಸೊ ಇದು ಫಸ್ಟ್ PUCಯಲ್ಲಿ ಡಿಪ್ರಿಸಿಯೇಷನ್ ಪ್ರಾವಿಷನ್ಸ್ ಆ್ಯಂಡ್ ರಿಸರ್ವ್ಸ್ ಅನ್ನುವಂತಹ 7ನೇ ಚಾಪ್ಟರ್ ಬರುತ್ತೆ. ಆ 7ನೇ ಚಾಪ್ಟ್ರಲ್ಲಿ ನಾವು ಈ ಡೇಟ್ ಬಗ್ಗೆ ತಿಳ್ಕೊಂಡಿರ್ತೀವಿ. ಇಯರ್ ಬಿಗಿನಿಂಗ್ ಯಾವಾಗುತ್ತೆ ಅಥವಾ ಇಯರ್ ಎಂಡಿಂಗ್ ಯಾವಾಗುತ್ತೆ ಅಂತದ್ದು. ಸೊ ಸೆಕೆಂಡ್ PUC ಇರೋದ್ರಿಂದ ಇದು ಸೊ ಡೇಟಿಂದೇನು ಡಿಫಿಕಲ್ಟಿ ಅನ್ಸಲ್ಲ. ಸೊ 1/4/2017
ಇಯರ್ ಬಿಗಿನಿಂಗ್ ಆಗಿದೆ. ಅಂದರೆ ಇಯರ್ ಬಿಗಿನಿಂಗ್ ಆಗಿದೆ ಅಂತಂದು ಕ್ಲಿಯರಾಗಿ ಮೆನ್ಷನ್ ಮಾಡಿಲ್ಲ. ಬಟ್ ಅದು ಅಂಡರ್ಸ್ಟ್ಯಾಂಡಿಂಗ್ ಏನಂತಂದರೆ ದೇರ್ ಕ್ಯಾಪಿಟಲ್ ಬ್ಯಾಲೆನ್ಸಸ್ ಆನ್ 1/4/2017 ಅಂತ ಹೇಳಿದಾನಂದರೆ 1/4/2017 ಸೊ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದಾನಂದರೆ ಅವತ್ತು ಇಯರ್ ಬಿಗಿನಿಂಗ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿದ್ದ 12 ಮಂತ್ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಇಯರ್ ಎಂಡಿಂಗ್ ಆಗೋದು ಯಾವಾಗ 31/3/2018ಗೆ ಇಯರ್ ಎಂಡ್ ಆಗುತ್ತೆ. ಸೊ ಅಂದರೆ ಇಲ್ಲಿ ಇದು ಡ್ಯೂರೇಷನ್ನು ಒಂದು ಇಯರ್ ಆಗುತ್ತೆ, ಅಂದರೆ 12 ಮಂತ್ ಡ್ಯೂರೇಷನ್ ಆಗುತ್ತೆ. ಸೊ ಈ 12 ಮಂತಲ್ಲಿ ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾನೆ. ಸೊ 1/4/2017 ಸ್ಟುಡ್ ಆಸ್, ಸೊ ಅಂದರೆ ಅವತ್ತು 1/4/2017 ಸೊ ರಾಜು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ, ರವಿ ಅವರು 80,000 ಇನ್ವೆಸ್ಟ್ ಮಾಡಿದ್ದಾರೆ, ರೂಪಾ ಅವರು 50,000 ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ 2,30,000 ಟೋಟಲ್ ಬಿಸ್ನೆಸ್ಸಿಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದು 3 ಪಾರ್ಟ್ನರಿಂದ ಸೇರಿ. ಸೊ ಅದರಲ್ಲಿ ರಾಜು ಎನ್ನುವಂತಹ ಪಾರ್ಟ್ನರು 1 ಲಕ್ಷ, ರವಿ ಎನ್ನುವಂತಹ ಪಾರ್ಟ್ನರ್ 80,000 ಮತ್ತು ರೂಪಾ ಅನ್ನುವಂತಹ ಪಾರ್ಟ್ನರು 50,000 ಇನ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ರಾಜು ಡೈಡ್ ಆನ್ 1/10/2017. ಸೊ ಅಂದರೆ ರಾಜು ಯಾವ ಸತ್ತೋಗಿರೋದು 1/10/2017 ಸತ್ತೋಗಿದ್ದಾರೆ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ 1/10/2017 ಸೊ ಎಷ್ಟು ಡೇ ಅಂದರೆ ಸೊ 1/10/2017 ಅಂತಂದರೆ ಎಷ್ಟು ತಿಂಗಳು ಬದುಕಿರ್ತಾನೆ ಅಂದರೆ 1/4/2017 ಇಯರ್ ಬಿಗಿನಿಂಗ್ ಆಗುತ್ತೆ, 31/3/2018 ಇಯರ್ ಎಂಡಿಂಗ್ ಆಗುತ್ತೆ. ಈ 1 ಇಯರ್ ಡ್ಯೂರೇಷನ್ನಲ್ಲಿ ಅವನು ಡೆತ್ ಆಗಿರೋದು 1/10/2017. ಸೊ ಈ ಡೇಟಲ್ಲಿ ಅವನು ಏನಾಗಿದ್ದಾನೆ, ಸೊ ಡೆತ್ ಆಗಿದ್ದಾನೆ. ಹಾಗಾದರೆ ಸೊ ಅವನು ಎಷ್ಟು ತಿಂಗಳು ಪಾರ್ಟಿಸಿಪೇಷನ್ ಮಾಡಿದ್ದಾನೆ ಬಿಸ್ನೆಸ್ಸಲ್ಲಿ ಅನ್ನೋದು ನೋಡ್ಕೋಬೇಕಾಗುತ್ತೆ. ಸೊ ಫಸ್ಟು ಏಪ್ರಿಲ್ ತಿಂಗಳು 2017 ಪಾರ್ಟಿಸಿಪೇಷನ್ ಮಾಡಿದ್ದಾನೆ. ಸೊ ಏಪ್ರಿಲ್ ಆಗಿಂದೆ ಮೇ ತಿಂಗಳು ಪಾರ್ಟಿಸಿಪೇಷನ್ ಮಾಡಿದ್ದಾನೆ, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 1ನೇ ತಾರೀಕು ಅವನು ಏನಾಗಿದ್ದಾನೆ, ಡೆತ್ ಆಗಿದ್ದಾನೆ. ಅಂದರೆ 10ನೇ ತಿಂಗಳಲ್ಲಿ ಕಂಪ್ಲೀಟ್ ಮಾಡಿಲ್ಲ, 10ನೇ ತಿಂಗಳು ಮೊದಲನೇ ದಿನ ಡೆತ್ ಆಗಿರೋದ್ರಿಂದ ಈ 10ನೇ ತಿಂಗಳು ಕನ್ಸಿಡರ್ ಆಗಲ್ಲ. ಸೊ ಹಾಗಾದರೆ ಎಷ್ಟು ತಿಂಗಳು ಪಾರ್ಟಿಸಿಪೇಷನ್ ಮಾಡಿದ್ದಾನೆ ಇದನ್ನು ನೋಡ್ಕೋಬೇಕಾಗುತ್ತೆ. 4, 5, 6, 7, 8, 9 ಟೋಟಲ್ಲು 1 ವರ್ಷದ 12 ತಿಂಗಳಿನ ಅವಧಿಯಲ್ಲಿ 6 ತಿಂಗಳು ಮಾತ್ರ ಅವನು ಬಿಸ್ನೆಸ್ಸಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾನೆ. ಹಂಗಾಗಿ ನಾವು 6 ತಿಂಗಳಿಗೆ ಅವನಿಗೆ ಎಷ್ಟು ಪಾಲನ್ನು ಕೊಡಬೇಕಾಗುತ್ತೋ ಅಷ್ಟು ಪಾಲನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಇದು ಭಾಳ ಇಂಪಾರ್ಟೆಂಟು. ಸೊ ಅಂದರೆ ಅವನು ಡೆತ್ ಆಗಿರೋ ಡೇಟ್ ಅನ್ನೋದು ಸೊ ಏನು ಕೊಟ್ಟಿರ್ತಾರಲ್ಲ ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಷ್ಟು ತಿಂಗಳು ಪಾರ್ಟಿಸಿಪೇಷನ್ ಮಾಡಿದ್ದಾನೆ ಆ ಫೈನಾನ್ಷಿಯಲ್ ಇಯರಲ್ಲಿ, ಸೊ ಎಷ್ಟು ಪಾರ್ಟಿಸಿಪೇಷನ್ ಮಾಡಿದ್ದಾನೆ, ಸೊ 6 ತಿಂಗಳಿಗೆ ಸಂಬಂಧಪಟ್ಟಿರೋಂಥದ್ದು ಪ್ರಾಫಿಟ್ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ, ಗುಡ್ ವಿಲ್ ಆಗಲಿ, ರಿಸರ್ವ್ ಫಂಡ್ ಆಗಲಿ ಅಥವಾ ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಕೊಡೋದಾಗಲಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ನೋಡ್ಕೋಬೇಕಾಗುತ್ತೆ. ಸೊ ಇಷ್ಟಾದಮೇಲೆ ದ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಪಾಲುದಾರಿಕೆ ಒಪ್ಪಂದ. ಅಂದರೆ 3 ಪಾರ್ಟ್ನರು ಸೇರಿ ಸೊ ಎಲ್ಲರೂ ಕೂಡ ಒಪ್ಕೊಂಡು ಸಿಗ್ನೇಚರ್ ಮಾಡಿರ್ತಾರಲ್ಲ ಒಂದು ಸ್ಟಾಂಪ್ ಪೇಪರ್ ಮೇಲೆ, ಅದನ್ನ ನಾವು ಪಾಲುದಾರಿಕೆ ಒಪ್ಪಂದ ಅಂತ ಕರಿತೀವಿ. ಸೊ ವೆನ್ ದ partnership agreement between written and signed by all the partners according to the Stamp Act, that is called as partnership deed. So partnership deed provides the following. So ಏನೇನು ಹೇಳಿದೆ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅಂದರೆ ಕ್ಯಾಪಿಟಲ್ ಅಂದರೆ ಏನು, ಬಂಡವಾಳ. ಸೊ ಇಂಟ್ರೆಸ್ಟ್ ಅಂದರೆ ಬಡ್ಡಿ. ಸೊ ಅಂದರೆ ಅವನು ಇನ್ವೆಸ್ಟ್ ಮಾಡಿದಂತಹ ಕ್ಯಾಪಿಟಲಿಗೆ ಏನು ಮಾಡಬೇಕು, ಬಡ್ಡಿಯನ್ನು ಕೊಡಬೇಕು. ಸೊ ಎಷ್ಟು ಪರ್ಸೆಂಟ್ ಕೊಡಬೇಕು, 12% ಕೊಡಬೇಕು. ಪಿ ಅಂದರೆ ಪರ್ ಆ್ಯನಮ್ ಅಂತ ಕರಿತೀವಿ. ಸೊ ನೋಡಿ ಭಾಳ ಇಂಪಾರ್ಟೆಂಟ್ ಆಗಿ ಪಿ ಎಮ್ ಅಂದರೆ ಪರ್ ಮಂತ್, ಪಿ ಎ ಅಂದರೆ ಪರ್ ಆ್ಯನಮ್. ಸೊ ಅಂದರೆ ಪರ್ ಆ್ಯನಮ್ ಅಂದರೆ 1 ಇಯರಿಗೆ ಸಂಬಂಧಪಟ್ಟಿರೋದು, ಪರ್ ಮಂತ್ ಅಂದರೆ 1 ತಿಂಗಳಿಗೆ ಸಂಬಂಧಪಟ್ಟಿರೋಂಥದ್ದು. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು 12% ಕೊಡ್ಬೇಕಂತ ಹೇಳಿದಾನೆ. ಅಂದರೆ ಕ್ಯಾಪಿಟಲ್ ಇಲ್ಲಿ ಡೆತ್ ಆಗಿರೋದು ಯಾರು, ರಾಜು ಡೆತ್ ಆಗಿರೋದು. ಸೊ ರಾಜು ಎಷ್ಟು ಇನ್ವೆಸ್ಟ್ ಮಾಡಿರೋದು, 1 ಲಕ್ಷ ರೂಪಾಯಿ ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಿರೋದು. ಸೊ ಹಾಗಾದರೆ ಸೊ 1 ಲಕ್ಷ ರೂಪಾಯಿಗೆ ಸೊ 12% ನನಗೆ ಬಡ್ಡಿಯನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಈ ಆ್ಯಡ್ ವಿತ್ ಡ್ರಾನ್ 5,000 ಅಪ್ ಟು ದ ಡೇಟ್ ಆಫ್ ಡೆತ್. ಅಂದರೆ ಈ ಆ್ಯಡ್ ವಿತ್ ಡ್ರಾನ್, ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸೊ ಇದನ್ನ ಅಡ್ಜಸ್ಟ್ಮೆಂಟ್ ನಾವೆಲ್ಲೂ ನೋಡೇ ಇಲ್ಲಲ್ಲ ಅಂತ ಅಂದ್ಕೊಳ್ತಾರೆ.
ಸೊ ಪ್ರತಿ ಅಡ್ಜಸ್ಟ್ಮೆಂಟಲ್ಲಿ ಪ್ರತಿ ಪ್ರಾಬ್ಲಮಲ್ಲೂ ಕೂಡ ಏನು ಮಾಡ್ತಾರೆ ಡೈರೆಕ್ಟಾಗಿ ಕೊಟ್ಟಿರ್ತಾನೆ ರಾಜುಸ್ ಡ್ರಾಯಿಂಗ್ಸ್ ₹5,000 ಅಂತಂದು. ಬಟ್ ಈ ಪ್ರಾಬ್ಲಮಲ್ಲಿ ರಾಜು ವಿತ್ಡ್ರಾ ಮಾಡ್ಕೊಂಡಿದ್ದಾನೆ ₹5,000 ಯಾವುದಕ್ಕೆ ಪರ್ಸನಲ್ ಯೂಸಿಗೆ ಸೊ ಅಂತಂದು ಹೇಳಿದ್ದಾನೆ. ಸೊ ಇಲ್ಲಿ ಪರ್ಸನಲ್ ಯೂಸಿಗೆ ಅಮೌಂಟನ್ನು ವಿತ್ಡ್ರಾ ಮಾಡಿಕೊಂಡ್ರೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಒಂದು ಬಿಸ್ನೆಸ್ಸಲ್ಲಿ ಇರುವಂತಹ ವ್ಯವಹಾರದ ಹಣವನ್ನು ಸ್ವಂತ ಖರ್ಚಿಗಾಗಿ ಉಪಯೋಗ ಮಾಡಿಕೊಂಡ್ರೆ ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಎ ಬಿಸ್ನೆಸ್ ಅಮೌಂಟ್ ಈಸ್ ವಿತ್ಡ್ರಾನ್ ಫಾರ್ ದ ಪರ್ಪಸ್ ಆಫ್ ಪರ್ಸನಲ್ ಯೂಸ್ ದಟ್ ಈಸ್ ಕಾಲ್ಡ್ ಆಸ್ ಡ್ರಾಯಿಂಗ್ಸ್. ಸೊ ಇಲ್ಲಿ ₹5,000 ರಾಜು ಎನ್ನುವಂತಹ ಪಾರ್ಟ್ನರು ಅವನು ಸಾಯೋ ಡೇಟಿಗೆ ₹5,000 ಸ್ವಂತ ಖರ್ಚಿಗಾಗಿ ಬಳಕೆ ಮಾಡಿಕೊಂಡಿರುತ್ತಾನೆ. ಸೊ ಇಷ್ಟು. ನೆಕ್ಸ್ಟ್ ಅದಾದಮೇಲೆ ರಾಜು ಶೇರ್ ಆಫ್ ಗುಡ್ ವಿಲ್ ₹5,000. ಸೊ ಅಂದರೆ ರಾಜುಗೆ ಸೇರಬೇಕಾಗಿರೋಂತಹ ಗುಡ್ ವಿಲ್ ಅಂದರೆ ಕೀರ್ತಿ ಮೌಲ್ಯ ಅಂತ ಕರಿತೀವಿ. ಸೊ ಗುಡ್ ವಿಲ್ ರಾಜುಗೆ ಸೇರಬೇಕಾಗಿರೋಂಥದ್ದು ₹5,000 ಡಿಸ್ಟ್ರಿಬ್ಯೂಟ್ ಮಾಡ್ರಿ ಅಂತಂದು ಹೇಳಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಇಸ್ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಸೊ ಅಂದರೆ ಇಸ್ ಅಂದರೆ ಅವನ, ಸೊ ಅವನಿಗೆ ಸೇರ್ಬೇಕಾಗಿರೋಂತಹ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್, ಅವನು ಎಲ್ಲಿ ತನಕ ಬದುಕಿರ್ತಾನೋ ಅಥವಾ ಅವನು ಸಾಯುವಂತಹ ಕೊನೆಯ ದಿನದ ತನಕನೂ ಕೂಡ ಅವನಿಗೆ ಸೇರಬೇಕಾಗಿರುವಂತಹ ಪ್ರಾಫಿಟ್ ಲಾಭಾಂಶವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ರಿ. ಸೊ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಪ್ರಾಫಿಟ್, ಯಾವುದ್ರ ಬೇಸ್ ಮೇಲೆ ನಾವು ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿದನಂದರೆ ಆನ್ ದ ಬೇಸಿಸ್ ಆಫ್ ಲಾಸ್ಟ್ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಸೊ ಅಂದರೆ ಈ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಏನಿದೆಯಲ್ಲ ಆ ಪ್ರಾಫಿಟನ್ನೇ ಕರೆಂಟ್ ಇಯರ್ ಪ್ರಾಫಿಟನ್ನಾಗಿ ಕನ್ಸಿಡರ್ ಮಾಡಿ ಅವನಿಗೆ ಎಷ್ಟು ಭಾಗ ಅಂದರೆ ಅವನಿಗೆ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೋ ಅವನು ಬದುಕಿರೋ ತನಕ, ಸೊ ಅಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ರಿ ಅಂತಂದು ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ. ಸೊ ಲಾಸ್ಟ್ ಇಯರ್ ಪ್ರಾಫಿಟ್ ಅಂದರೆ ಪ್ರೀವಿಯಸ್ ಇಯರ್ ಪ್ರಾಫಿಟ್ ₹20,000 20,000 ಲಾಸ್ಟ್ ಇಯರ್ ಪ್ರಾಫಿಟ್ ಅಂತ ಹೇಳಿದ್ದಾನೆ. ನೆಕ್ಸ್ಟ್ ಅದಾದಮೇಲೆ ಪ್ರಿಪೇರ್ ಅ ರಾಜು ಎಕ್ಸಿಕ್ಯೂಟರ್ಸ್ ಅಕೌಂಟ್, ಅಂದರೆ ರಾಜು ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಹೇಳಿದಾನೆ. ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಲ್ಲ, ಎಕ್ಸಿಕ್ಯೂಟರ್ಸ್ ಅಕೌಂಟ್ ತುಂಬ ಇಂಪಾರ್ಟೆಂಟ್. ಕ್ಯಾಪಿಟಲ್ ಅಕೌಂಟೇ ಬೇರೆ, ಎಕ್ಸಿಕ್ಯೂಟರ್ಸ್ ಅಕೌಂಟೇ ಬೇರೆ. ಸೊ ಇಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾನೆ. ಕೊಟ್ಟಿರೋಂತಹ ಇನ್ಫಾರ್ಮೇಷನನ್ನು ನಾವು ಕಲೆಕ್ಟ್ ಮಾಡಿಕೊಂಡು ನಾವೇನು ಮಾಡಬೇಕು, ಈಗ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ಗೆ ಎಷ್ಟು ಕಾಲಮ್ ಇರ್ತವೆ, 4 ಕಾಲಮ್ ಇರ್ತವೆ. ಕ್ಯಾಪಿಟಲ್ ಅಕೌಂಟ್ನಾಗೆ ಸೇಮ್ ಎಕ್ಸಿಕ್ಯೂಟರ್ಸ್ ಅಕೌಂಟು ಸ್ವಲ್ಪ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಯಾವ ಕಾಲಮ್ ಬರುತ್ತೆ, ಪರ್ಟಿಕ್ಯುಲರ್ಸ್ ಬರುತ್ತೆ, ನೆಕ್ಸ್ಟ್ ಅಮೌಂಟ್ ಬರುತ್ತೆ, ನೆಕ್ಸ್ಟ್ ಅದಾದಮೇಲೆ ಪರ್ಟಿಕ್ಯುಲರ್ಸ್, ನೆಕ್ಸ್ಟ್ ಅಮೌಂಟ್, ಸೊ ಈ ರೀತಿಯಾಗಿ ನಾವು ಕಾಲಮನ್ನು ಹಾಕ್ಕೊಂಡ್ವಿ. ಇದು ಯಾವ್ದು ಅಕೌಂಟು, ಎಕ್ಸಿಕ್ಯೂಟರ್ಸ್ ಅಕೌಂಟ್. ಯಾರ್ದು, ರಾಜು. ಡಿಸೀಸ್ಡ್ ಪಾರ್ಟ್ನರ್ ಯಾರಿಲ್ಲಿ, ರಾಜು. ಅಂದರೆ ಡೆತ್ ಆಗಿರೋಂಥವ್ರು ರಾಜು ಅವರು ಡೆತ್ ಆಗಿರ್ತಾರೆ. ಸೊ ಹಂಗಾಗಿ ರಾಜು ಎಕ್ಸಿಕ್ಯೂಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ರಿ ಅಂತ ಹೇಳಿದ್ದಾರೆ. ರಾಜು ಎಕ್ಸಿಕ್ಯೂಟರ್ಸ್ ಅಕೌಂಟ್ ಕ್ರೆಡಿಟ್ ಡೆಬಿಟ್. ನೋಡಿ ಇಲ್ಲಿ ಅಕೌಂಟ್ ಅಂತ ಮೆನ್ಷನ್ ಮಾಡಿದ್ರೆ ಅಂದರೆ ಕಂಪಲ್ಸರಿ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಲೇಬೇಕು ಆ್ಯಸ್ ಪರ್ ರೂಲ್. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್, ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಈ ರೀತಿಯಾಗಿ ನಾವು ಕಾಲಮ್ ನೇಮನ್ನು ಬರೆದ್ವಿ. ನೀವು ಅಕೌಂಟ್ ಯಾವುದೇ ಅಕೌಂಟ್ ಪ್ರಿಪೇರ್ ಮಾಡಲಿ ಕಾಲಮನ್ನು ಕಂಪಲ್ಸರಿಯಾಗಿ ಕಾಲಮ್ ನೇಮ್ ಬರೀಲೇಬೇಕಾಗುತ್ತೆ. ಇದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ರಾಜು ಎಕ್ಸಿಕ್ಯೂಟರ್ಸ್ ಅಕೌಂಟ್ ಕಾಲಮ್ ನೇಮ್ ಬರೋಲ್ಲ ಅಥವಾ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಿರಲ್ಲ. ಇನ್ ಕೇಸ್ ಪೇಪರ್ ಏನಾದರೂ ಔಟಿಗೆ ಹೋದಾಗ ಮೊದಲು ನೋಡೋದೇ ಡೆಬಿಟ್ ಕ್ರೆಡಿಟ್, ಸೊ ಮೆನ್ಷನ್ ಮಾಡಿದಾನಲ್ಲ. ಇನ್ ಕೇಸ್ ಕ್ರೆಡಿಟ್ ಮೆನ್ಷನ್ ಮಾಡಿ ಡೆಬಿಟ್ ಇದು ಒಂದು ಬಿಟ್ಟಿದ್ರು ಕೂಡ 1 ಮಾರ್ಕ್ ರಿಡ್ಯೂಸ್ ಮಾಡ್ತಾರೆ. ಸೊ ಹಂಗಾಗಿ ಪ್ರತಿಯೊಂದು ಆಸ್ಪೆಕ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡೆಬಿಟ್ ಈಸ್ ಎ ಲೆಫ್ಟ್ ಹ್ಯಾಂಡ್ ಸೈಡ್, ಕ್ರೆಡಿಟ್ ಈಸ್ ಎ ರೈಟ್ ಹ್ಯಾಂಡ್ ಸೈಡ್. LHS RHS ಅಂತ ಕರಿತೀವಿ. ಸೊ ಫಸ್ಟು ಈಗ ಡೆತ್ ಆಗಿರೋದು ಯಾರು, ರಾಜು. ಸೊ ನಾವು ಫಸ್ಟ್ ಬರೆಯೋದೇ ಏನು, ಕ್ಯಾಪಿಟಲ್ ಬರಿತೀವಿ. ಸೊ ಇಲ್ಲಿ ಕ್ಯಾಪಿಟಲನ್ನು ನಾವು ಯಾವಾಗಲೂ ಕ್ರೆಡಿಟ್ ಸೈಡ್ ಬರಿತೀವಿ. ಯಾರ್ದು, ರಾಜು ಅವ್ರದ್ದು ಎಕ್ಸಿಕ್ಯೂಟರ್ ಅಕೌಂಟ್ ಪ್ರಿಪೇರ್ ಮಾಡ್ತಿರೋದು. ಸೊ ಹಂಗಾಗಿ ರಾಜು
ಸೊ ರಾಜು ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ. ಅಕಸ್ಮಾತ್ ರಾಜು ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಿದ್ರೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಮಾಡ್ತೀವಿ. ನೋಡಿ, ಎಕ್ಸಿಕ್ಯೂಟರ್ಸ್ ಅಕೌಂಟಿಗೂ ಮತ್ತು ಕ್ಯಾಪಿಟಲ್ ಅಕೌಂಟಿಗೆ ಇರುವಂತಹ ಡಿಫ್ರೆನ್ಸ್. ರಾಜು ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದ್ರೆ ಅದು ಎಕ್ಸಿಕ್ಯೂಟರ್ಸ್ ಅಕೌಂಟ್ ಆಗುತ್ತೆ. ಇನ್ ಕೇಸ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೆದ್ರೆ ಅದು ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಸೊ ಮೇಜರ್ ಆಗಿ ಡಿಫ್ರೆನ್ಸ್ ಇಷ್ಟೇ. ರಾಜು ಕ್ಯಾಪಿಟಲ್ ಅಕೌಂಟ್, ರಾಜು ಎಷ್ಟು ಇನ್ವೆಸ್ಟ್ ಮಾಡಿರೋಂಥದ್ದು 1 ಲಕ್ಷ ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ಕ್ರೆಡಿಟ್ ಸೈಡ್ 1 lakh ರೂಪಾಯಿ ಅಂತ ಬರಿತೀವಿ. ನೆಕ್ಸ್ಟ್ ಅದಾದಮೇಲೆ ಇನ್ನು ಅಡ್ಜಸ್ಟ್ಮೆಂಟಿಗೆ ಬಂದರೆ 1/10/2017 ಡೆತ್ ಆಗಿದ್ದಾರೆ. ಸೊ ಹಂಗಾಗಿ ಎಷ್ಟು ತಿಂಗಳು 6 ಮಂತ್ ಆಗುತ್ತೆ. ಅಂದರೆ ಬಿಸ್ನೆಸ್ಸಲ್ಲಿ ಆ ಫೈನಾನ್ಷಿಯಲ್ ಇಯರಲ್ಲಿ ಪಾರ್ಟಿಸಿಪೇಷನ್ ಮಾಡಿರೋದು 6 ಮಂತು. ಸೊ ಇದನ್ನ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 12% ಪರ್ ಆನಮ್. ಸೊ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಬಂಡವಾಳ ಏನು ಇನ್ವೆಸ್ಟ್ ಮಾಡಿದಾರಲ್ಲ, ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದಾನಲ್ಲ ರಾಜು 1 ಲಕ್ಷ ರೂಪಾಯಿ, ಅದಕ್ಕೆ ಬಡ್ಡಿಯನ್ನು ಕೊಡಬೇಕಾಗುತ್ತೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಕೆಲವು ಟೈಮಲ್ಲಿ ಹುಡುಗರಿಗೆ ಕನ್ಫ್ಯೂಸ್ ಆಗ್ಬೋದು. ಸರ್, ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಾಗ ಸೊ ಏನು ಹೇಳುತ್ತೆ ರೂಲ್ ಆ್ಯಸ್ ಪರ್ 1932 ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಏನು ಹೇಳುತ್ತೆ? ಸೊ ನೋ ಇಂಟ್ರೆಸ್ಟ್ ಈಸ್ ಅಲೌಡ್ ಫಾರ್ ಇಂಟ್ರೆಸ್ಟ್ ಕ್ಯಾಪಿಟಲ್ ಅಂತಂದು ಹೇಳುತ್ತೆ. ಅಂದರೆ ಕ್ಯಾಪಿಟಲಿಗೆ ಬಡ್ಡಿಯನ್ನು ಕೊಡೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ. ಆದರೆ ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಯಾಕೆ ಸರ್ ಅಂತ ಕೆಲವರು ಕ್ವಶನನ್ನು ರೈಸ್ ಮಾಡ್ಬೋದು. ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡಲ್ಲಿ ಅಂದರೆ ಪಾಲುದಾರಿಕೆಯ ಒಪ್ಪಂದದ ಅನುಪಸ್ಥಿತಿಯಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನು ಕೊಟ್ಟರೆ ಸೊ 0 ನಾಟ್ ಅಲೌಡ್ ಅಂತ ಹೇಳ್ತೀವಿ, ಪಾಲುದಾರಿಕೆ ಒಪ್ಪಂದದ ಅನುಪಸ್ಥಿತಿಯಲ್ಲಿ. ಆದರೆ ಪಾರ್ಟ್ನರ್ಶಿಪ್ ಡೀಡಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಅವಾಗ ಕೊಡಲೇಬೇಕಾಗುತ್ತೆ. ಸೊ ಇದು ಡಿಫ್ರೆನ್ಸ್ ನೋಡ್ಕೋಬೇಕಾಗುತ್ತೆ. ಸೊ ಕೆಲವು ಟೈಮಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡಲ್ಲಿ ಕೊಡಲ್ಲ. ಕೆಲವು ಟೈಮಲ್ಲಿ ಅಬ್ಸೆನ್ಸ್ ಅಂದರೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಿದಾಗ ನಾವು ಕೊಡಲೇಬೇಕಾಗುತ್ತೆ ಇಂಟ್ರೆಸ್ಟನ್ನು. ಸೊ ಇಷ್ಟು. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸೊ ಎಷ್ಟು ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಿರೋದು ರಾಜು 1 ಲಕ್ಷ ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಎಷ್ಟು % ಬಡ್ಡಿಯನ್ನು ಕೊಡಬೇಕಂತ ಹೇಳಿರೋದು? ಸೊ ಇಲ್ಲಿ ಹೇಳಿದಾನೆ 12% ಬಡ್ಡಿಯನ್ನು ಕೊಡಬೇಕಂತಂದು 12/100 ಅಂತ ಬರಿತೀವಿ. ಹಾಗಾದರೆ ಎಷ್ಟು ತಿಂಗಳು ಬಿಸ್ನೆಸ್ಸಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾನೆ, ಆ ಫೈನಾನ್ಷಿಯಲ್ ಇಯರಲ್ಲಿ ರಾಜು ಎಷ್ಟು ತಿಂಗಳು ಬದುಕಿದ್ದಾನೆ ಅಂತ ನೋಡ್ಕೋಬೇಕಾಗುತ್ತೆ. 6 ಮಂತ್ ಬದುಕಿದ್ದಾನೆ. ಎಷ್ಟು ತಿಂಗಳಲ್ಲಿ? 12 ತಿಂಗಳಲ್ಲಿ. ಸೊ 6/12 ಬರಿತೀವಿ. ಸೊ ಇವಾಗ ಎಷ್ಟಾಗುತ್ತೆ? 2 0 ಹೋಯ್ತು, 12 1 ಹೋಯ್ತು. ಸೊ 3 0 ಉಳ್ಕೊಳ್ತು, ಇಂಟು 6. ಸೊ ಎಷ್ಟಾಯಿತು? 6,000 ರೂಪಾಯಿ ಆಯಿತು. 1,000 ಇಂಟು 6 ಮಾಡಿದರೆ 6,000 ರೂಪಾಯಿ ಆಗುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 6,000 ಆಯಿತು. ಅಂದರೆ 1 ಲಕ್ಷ ರೂಪಾಯಿಯನ್ನು ರಾಜು ಇನ್ವೆಸ್ಟ್ ಮಾಡಿದ್ದಾನೆ. ಸೊ 12% ನನಗೆ 6 ತಿಂಗಳು ಬಡ್ಡಿಯನ್ನು ಮಾತ್ರ ಕೊಡ್ತೀವಿ. ಯಾಕೆ 6 ತಿಂಗಳು ಬಡ್ಡಿಯನ್ನು ಮಾತ್ರ ಕೊಡ್ತೀವಿ ಅಂದರೆ ಅವನು 1/10/2017 ಡೆತ್ ಆಗಿರ್ತಾನೆ. ಸೊ ಏಪ್ರಿಲಿಂದ ಸೆಪ್ಟೆಂಬರ್ ತನಕ 6 ತಿಂಗಳಾಗುತ್ತೆ. ಸೊ 6 ತಿಂಗಳಲ್ಲಿ ಪಾರ್ಟಿಸಿಪೇಷನ್ ಮಾಡಿರ್ತಾನೆ. ಹಂಗಾಗಿ 12 ತಿಂಗಳಲ್ಲಿ 6 ತಿಂಗಳು ಮಾತ್ರ ಬಡ್ಡಿಯನ್ನು ಕೊಡ್ತೀವಿ. 6,000 ರೂಪಾಯಿ ಕ್ಯಾಪಿಟಲನ್ನು ಕೊಡ್ತೀವಿ. ಸೊ ಇಷ್ಟಾಯಿತು. ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಈ ಆ್ಯಡ್ ವಿತ್ಡ್ರಾನ್ 5,000 ರೂಪೀಸ್ ಅಪ್ ಟು ದ ಡೇಟ್ ಆಫ್ ಡೆತ್. ಅಂದರೆ ಅವನು ಸ್ವಂತ ಖರ್ಚಿಗಾಗಿ ಬಿಸ್ನೆಸ್ಸಲ್ಲಿರೋಂತಹ ಅಮೌಂಟನ್ನು ಬಳಸ್ಕೊಂಡಿದ್ದಾನೆ. ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಡ್ರಾಯಿಂಗ್ಸ್ ಯಾವ ಸೈಡ್ ಬರಿತೀವಿ? ಡೆಬಿಟ್ ಸೈಡ್ ಬರಿತೀವಿ. ಏನಂತ ಅಂದರೆ ಟು ಡ್ರಾಯಿಂಗ್ಸ್. ನೋಡಿ, ಅವನು ಡೈರೆಕ್ಟಾಗಿ ಡ್ರಾಯಿಂಗ್ಸ್ ಅಂತ ಕೊಟ್ಟಿಲ್ಲ, ವಿತ್ಡ್ರಾನ್ ಅಂತ ಕೊಟ್ಟಿದ್ದಾನೆ. ಸೊ ಹಂಗಾಗಿ ನಾವೇನು ಮಾಡ್ತೀವಿ? ಸೊ ಡೆಬಿಟ್ ಸೈಡ್ ಬರಿತೀವಿ ಡ್ರಾಯಿಂಗ್ಸ್ ಅಂತಂದು. ನೆಕ್ಸ್ಟ್ ಅದಾದಮೇಲೆ ರಾಜು ಶೇರ್ ಆಫ್ ಗುಡ್ ವಿಲ್ ₹5,000. ಅಂದರೆ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾನೆ ರಾಜು ಶೇರ್ ಆಫ್ ಗುಡ್ ವಿಲ್. ಸೊ ಗುಡ್ ವಿಲ್ ಆಫ್ ದ ಫರ್ಮ್ ಅಂತ ಕೊಟ್ಟಾಗ ಅದು ಮೂವರಿಗೂ ಸಂಬಂಧಪಟ್ಟಿರುತ್ತೆ. ಬಟ್ ರಾಜು ಶೇರ್ ಆಫ್ ಗುಡ್ ವಿಲ್ ಅಂತ ಕೊಟ್ಟಾಗ ಅದು ರಾಜುಗೆ ಅಷ್ಟೇ ಸಂಬಂಧಪಟ್ಟಿರುತ್ತೆ. ಹಂಗಾಗಿ ನಾವು ಡೈರೆಕ್ಟಾಗಿ ಬರಿತೀವಿ ಏನಂದರೆ ಗುಡ್ ವಿಲ್. ಸೊ ಗುಡ್ ವಿಲ್ ಅಂತ ಬರೆದು 5,000 ಬರಿತೀವಿ. ಸೊ ಇಷ್ಟ ಆಯ್ತು. ನೆಕ್ಸ್ಟ್ ಅದಾದಮೇಲೆ ಇಸ್ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಸೊ ಪ್ರೀವಿಯಸ್ ಇಯರ್ ಪ್ರಾಫಿಟ್ 20,000 ಅಂತ ಹೇಳಿದಾನೆ. ಲಾಸ್ಟ್ ಇಯರ್ ಪ್ರಾಫಿಟನ್ನು ಪ್ರೆಸೆಂಟ್ ಇಯರ್ ಪ್ರಾಫಿಟನ್ನಾಗಿ ಕನ್ಸಿಡರ್ ಮಾಡಿ ಅವನು ಎಲ್ಲಿ ತನಕ ಬದುಕಿರ್ತಾನೋ ಅಲ್ಲಿ ತನಕ ಅವನಿಗೆ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿರಿ ಅಂತ ಹೇಳಿದಾನೆ. ಸೊ ಹಂಗಾಗಿ ಲಾಸ್ಟ್ ಇಯರ್ ಪ್ರಾಫಿಟ್ ಎಷ್ಟಿದೆ? 20,000 ರೂಪಾಯಿ ಇದೆ. ಅದನ್ನ ಏನಂತ ಕರಿತೀವಿ? ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಬರಿತೀವಿ.
ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಎಷ್ಟು 20,000 ಇನ್ವೆಸ್ಟ್ ಮಾಡಿರೋದು, ಇದು ಮೂವರಿಗೆ ಸಂಬಂಧಪಟ್ಟಿರೋಂಥದ್ದು 20,000. ಸೊ ಅವನದು ರೇಷಿಯೋ ಎಷ್ಟಿದೆ 4/10 ಇದೆ. ಸೊ ಅವನು ಎಲ್ಲಿ ತನಕ ಎಷ್ಟು ತಿಂಗಳು ಬದುಕಿರೋದು 6 ತಿಂಗಳು. ಸೊ 12 ತಿಂಗಳಲ್ಲಿ. ಸೊ ಇವಾಗ 1,0,1,0 ಹೋಯ್ತು. ಸೊ 4 1 4 3 3 1 3 2 ಸೊ 2 2 4 3 0 ಅಂದರೆ 4,000 ಆಯಿತು. ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟು 4,000 ಆಯಿತು. ನೆಕ್ಸ್ಟ್ ಏನೇ ಅಡ್ಜಸ್ಟ್ಮೆಂಟ್ ಇದಾವೆ ಆಧಾರ್ ಅಡ್ಜಸ್ಟ್ಮೆಂಟ್ನು. ಸೊ ಇಲ್ಲಿ ಏನು ಮಾಡ್ತೀವಿ ಇವಾಗ ಟೋಟಲ್ ಮಾಡ್ತೀವಿ. ಸೊ ಎಷ್ಟಾಗುತ್ತೆ ಅಂತಂದು ಟೋಟಲ್ ಮಾಡಬೇಕು. ಯಾವ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 1 ಲಕ್ಷ, 1,06,000, 1,11,000, 1,15,000. ಸೊ ನಮಗೆ ಅಂದರೆ ರಾಜುಗೆ ಕೊಡಬೇಕಾಗಿರೋಂಥದ್ದು 1,15,000 ಕೊಡಬೇಕಾಗಿರುತ್ತೆ. ಸೊ ಈ 1,15,000ದಲ್ಲಿ 5,000 ಅವನು ಸ್ವಂತ ಖರ್ಚಿಗಾಗಿ ಬಿಸ್ನೆಸ್ಸಲ್ಲಿರೋಂತಹ ಅಮೌಂಟನ್ನು ಪರ್ಸನಲ್ ಯೂಸಿಗೆ ವಿತ್ಡ್ರಾ ಮಾಡ್ಕೊಂಡಿದ್ದ. ಸೊ ಹಂಗಾಗಿ ಅದನ್ನ ಲೆಸ್ ಮಾಡ್ತೀವಿ. 1,15,000ದಲ್ಲಿ 5,000 ಆಲ್ರೆಡಿ ವಿತ್ಡ್ರಾ ಮಾಡ್ಕೊಂಡಿದ್ದಾನೆ ಬದುಕಿದ್ದಾಗ. ಇನ್ನು ಕೊಡಬೇಕಾಗಿರೋಂಥದ್ದು 1,10,000. ಈ 1,10,000ನ ನಾವೇನಂತ ಕರಿತೀವಿ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿತೀವಿ. ಸೊ ಇಷ್ಟು ರಾಜು ಎಕ್ಸಿಕ್ಯೂಟರ್ಸ್ ಅಂದರೆ ರಾಜು ಆಲ್ರೆಡಿ ಸತ್ತೋಗಿರ್ತಾನೆ. ಸೊ ಅವನ ಪರವಾಗಿ ಲೀಗಲ್ ರೆಪ್ರೆಸೆಂಟೇಟಿವ್ ಇರ್ತಾರಲ್ಲ, ಎಕ್ಸಿಕ್ಯೂಟರ್ಸ್ ಅಂದರೆ ಲೀಗಲ್ ರೆಪ್ರೆಸೆಂಟೇಟಿವ್. ಸೊ ಅವನ ಪರವಾಗಿ ಸೊ ಇನ್ನು ಉಳಿದಿರೋಂತಹ ವ್ಯಕ್ತಿಗಳು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾನೆ ಇಂಥವರಿಗೆ ಕೊಡ್ಬೇಕು ನಾನು ಸತ್ತರೆ ಅಂತಂದು. ಸೊ ಅವರಿಗೆ ಕೊಡಬೇಕಾಗಿರೋಂತಹ ಅಮೌಂಟು 1,10,000 ರೂಪಾಯಿ. ಸೊ ಇಷ್ಟು ರಾಜು ಎಕ್ಸಿಕ್ಯೂಟರ್ಸಿಗೆ ಸಂಬಂಧಪಟ್ಟಿರೋಂಥದ್ದು. ಸೊ ಅಂದರೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಬೇಕಾಗಿರೋದೇನೆಂದರೆ ಕ್ಯಾಪಿಟಲ್ ಅಕೌಂಟ್ ಬಂದರೆ ಯಾವ ರೀತಿ ಮಾಡಬೇಕು ಅಥವಾ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಬಂದರೆ ಯಾವ ರೀತಿ ಮಾಡಬೇಕನ್ನ ತಿಳ್ಕೊಬೇಕಾಗುತ್ತೆ. ಮೇಜರಾಗಿ ಡಿಫ್ರೆನ್ಸ್ ಏನಲ್ಲ. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಬಂದರೆ ಇಲ್ಲಿ ರಾಜು ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ, ಅಥವಾ ರಾಜು ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತಂದರೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಕ್ಯಾಪಿಟಲನ್ನು ಬರಿತೀವಿ. ಸೊ ಇಷ್ಟೇ. ಇದನ್ನ ಬಿಟ್ಟರೆ ರಿಮೈನಿಂಗ್ ಐಟಮ್ಸ್ ಎಲ್ಲ ಸೇಮ್ ಇರುತ್ತೆ, ಅದೇ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಸೊ ಕೆಲವು ಟೈಮಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸನ್ನು ಕೇಳ್ತಾರೆ. ಅಂದರೆ 33ನೇ ಕ್ವಶನ್ನಿಂದ 35ನೇ ಕ್ವಶನ್ ಅಂದರೆ ಟೋಟಲ್ 5 ಮಾರ್ಕ್ಸ್ನ 3 ಕೇಳ್ತಾರೆ, 2 ಬರೀಬೇಕಾಗಿರುತ್ತೆ ಪ್ರಾಯೋಗಿಕ ಪ್ರಶ್ನೆಗಳು ಅಂತಂದು. ಸೊ ಅದರಲ್ಲಿ ಒಂದು ಎಕ್ಸಿಕ್ಯೂಟರ್ಸ್ ರೈಟ್ ಎ ಇಮ್ಯಾಜಿನರಿ ಫಿಗರ್ ಆಫ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತಂದು ಕೇಳ್ಬೋದು. ಆನ್ಯಲ್ 2 ಇನ್ಸ್ಟಾಲ್ಮೆಂಟ್ ಪ್ರಕಾರ ಬರೀರಿ ಅಂತ ಕೇಳ್ಬೋದು. ಸೊ ಅಂದರೆ ಈ ರೀತಿಯಾಗಿರುತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟೇ ಎಕ್ಸಿಕ್ಯೂಟರ್ಸ್ ಅಕೌಂಟಿಗೆ ಸಂಬಂಧಪಟ್ಟಿರೋ ಅಂಥದ್ದು. ಸೊ ಥ್ಯಾಂಕ್ ಯು.